ವಾಲ್ಮೀಕಿ ಕೇವ್ ಅಂದರೆ ವಾಲ್ಮೀಕಿ ಗುಹೆ ಇದು. ನಾವು ಮಂತ್ರಾಲಯದಿಂದ ಬಂದಿದ್ದೀವಿ ಇಲ್ಲಿಗೆ. 140 ಕಿಲೋಮೀಟರ್ ಆಗುತ್ತೆ. ರೋಡೆಲ್ಲ ಅಂತ ಹೇಳ್ಕೊಳಂಗೆ ಏನಿಲ್ಲ, ಚಿಕ್ಕ ರೋಡು, ಆದರೆ ಪರವಾಗಿಲ್ಲ, ತೊಂದರೆ ಎಲ್ಲ ಹೋಗ್ಬೋದು. ವಾಲ್ಮೀಕಿ ಕೇವ್ಗೆ ಹೋಗ್ತಾ ಇದೆ ಅಂದರೆ ಗುಹೆ, ವಾಲ್ಮೀಕಿ ರಾಮ ಬರ್ತಿದ್ದ ಜಾಗ. ಇಲ್ಲಿ ವ್ಯೂ ನೋಡಿ, ಫಸ್ಟ್ ಕೇರಳ ವಾಲ್ಮೀಕಿ ರಾಮಾಯಣ ಬರ್ತಿದ್ದ ಇಲ್ಲಿ ನೋಡೋಣ. ಇದೇ ಗುಹೆ ಅಂದ್ರೆ ವಾಲ್ಮೀಕಿ ಗುಹೆ ಅಲ್ವನ? ಎಲ್ಲ ತೆಲುಗ ಬಂದಿದ್ದೀರ. ವಾಲ್ಮೀಕಿ ಗುಹೆಯಿಂದ 50 ಕಿಲೋಮೀಟರ್ ವಾಲ್ಮೀಕಿ ಗುಹೆ ಹೊರಗಡೆ ಇರೋದು ಇರುತ್ತೆ ಬೋರ್ಡ್ ಇದು. ಇದು ವಾಲ್ಮೀಕಿ ಗುಹೆ. ನಾವು ಮಂತ್ರಾಲಯ ಹೋಗಿದ್ದ, ಮಂತ್ರಾಲಯದಿಂದ ಬಂದು ನೋಡೋಣ ಅಂತ. ಮಂತ್ರಾಲಯದಿಂದ ಇಲ್ಲಿ 140 ಕಿಲೋಮೀಟರ್ ಟೋಟಲ್. ನಮಗೆ ಭಾಳ ಚೆನ್ನಾಗಿದೆ. ಎಷ್ಟು ಫೀಟ್ ಹಾಳೆ ಇರೋದು? 330 ಫೀಟ್ ಹಾಳೆ ಇರೋದಾ? 330 ಅಡಿ ಹಾಳೆ ಇದೆ, ಡೀಪ್ ಹಾಳೆ ಇದೆ ಇಲ್ಲಿ. ಇಲ್ಲಿ ಒಳಗಡೆ ಹೋಗ್ತಾ ನೋಡೋಣ ಸ್ಟೆಪ್ ಹೆಂಗಿದೆ ಅಂತ. ನಮಗೂ ಕುತೂಹಲ. ನಾವು ಅಂದರೆ ಹಿಂಗೇನೆ ನಾವು ನೋಡ್ಕೊಂಡು ಇದು ಚೆನ್ನಾಗಿದೆ ಅಂತ ಹೇಳಿದಾಗ ಬಂದಿದ್ದು ನೋಡ್ಕೊಂಡು ಹೋಗೋಣ ಅಂತ. ಇದು ಒಬ್ಬರಿಗೆ 70 ರೂಪಾಯಿ ಟಿಕೆಟು, 70 ರೂಪೀಸ್ ಟಿಕೆಟ್ ಒಬ್ಬರಿಗೆ. ಬನ್ನಿ ಗುಹೆಗೆ ಹೋಗೋಣ. ಭಯಂಕರವಾಗಿದೆ ಸ್ಟಾರ್ಟಿಂಗ್. ಸ್ಮೆಲ್ ಅಂತಲ್ಲ, ಪಾಟಿಗಳ ಸ್ಮೆಲ್ ಸ್ವಲ್ಪ. ಗುಹೆ ನೋಡಿ, ಕಲ್ಲಿದು ನೀರು ಬಂದು ಹಿಂಗೆ ಈ ರೀತಿ ಆಗಿರೋದು. ಇದು ಕಲ್ಗಲ್ದು 330 ಅಡಿ ಫೀಟ್ ಹಾಳ ಇರೋದು ಇದು. ಕೆಳಗಡೆ ನೋಡ್ಕೊಂಡು ಮಾಡ್ಕೋಬೇಕು. ಇಲ್ಲಿ ಇದು ನೀರು ಜಿನಿಗಿ ಈ ರೀತಿ ಫಾರ್ಮೇಷನ್ ಆಗಿರೋದು ಇದು. ಮುಳುಗ ನೋಡಿ ಮುಂದೆ ಹೋಗ್ತದೆ. ಅಲ್ಲೇ ಹೋಗ್ತಾ ಇದಾರೆ. ಲೈಟ್ ಫ್ಯಾನ್ ಹಾಕಿದ್ದಾರೆ. ನ್ಯಾಚುರಲ್ ಶಿವಲಿಂಗ ಇದು. ಹೇಳಿ, ಇದೇನಿದು? ಅಂದ್ರೆ ವಾಟ್ರು ಬಿದ್ದು ಹಂಗೆ ಫಾರ್ಮೇಶನ್ ಆಗಿ ಸ್ಟಾಪ್ ಆಗಿರೋದು. ನೀರ್ ಹಂತು ನ್ಯಾಚುರಲ್ ಆಗಿ ಒಂದೊಂದು ಹನಿ ನೀರ್ ಹಂತದಲ್ಲ, ಆಗ ಹಿಂಗೆ ಬಂದು ಹಂಗೆ ಉಳ್ಕೊಂಡಿದ್ದಾರೆ. ನೀರ್ ಹಂತ ನೋಡಿ. ಇದು ನ್ಯಾಚುರಲ್ ಶಿವಲಿಂಗ. ಈ ಕಡೆ ಗಣಪತಿ, ನ್ಯಾಚುರಲ್ ಗಣಪತಿ ಕೆಳಗಿಂದ ವಿಡಿಯೋ ಮಾಡ್ಕೋಬೇಕು. ಹಿಂಗೆ ಕಾಣುತ್ತಲ್ಲ, ನ್ಯಾಚುರಲ್ ಗಣಪತಿ ಇದು ನ್ಯಾಚುರಲ್ ಗಣಪತಿ ಅಂತ. ನೋಡಿ, ಇದು ಕೆಳಗಡೆಯಿಂದ ಯಾವ ರೀತಿ ಇದೆ ವ್ಯೂಸ್ ಅಂತ ಹೇಳ್ಬಿಟ್ಟು. ಇದು ನ್ಯಾಚುರಲ್ ಆಗಿರೋದು. ಇದು ಬೆಟ್ಟ ಗುಹೆ, ಇದು ನ್ಯಾಚುರಲ್ ಆಗಿರೋದು. ಇದು ತುಂಬಾ ಚೆನ್ನಾಗಿದೆ ಸರ್. ಕೆಳಗಡೆ ಅಷ್ಟೇ. ನಾವು ಈಗ ನಾವು ಬೆಟ್ಟ ಹತ್ಕೊಂಡ್ ಬಂದಿದ್ದೀವಿ ಅಂದ್ರೆ, ಈಗ ನಾವು ಕಾರಲ್ಲಿ ಸ್ಟಾರ್ಟಿಂಗ್ ನೋಡುವಲ್ಲ, ಕಾರಲ್ಲಿ ಹತ್ಕೊಂಡ್ ಬಂದ್ವಲ್ಲ, ಆ ಬಾಳೆ ತೋಟ ಏನಿದೆ ಕೆಳಗಡೆ ನೆಲ, ಆ ಲೆವೆಲ್ಗೆ ಇಳಿತಾ ಇದೀವಿ ನಾವು ಪುನಃ ವಾಪಸ್. ಈಗ ಫುಲ್ ಇಳಿತಾ ಇದೀವಿ, ಕೆಳಗಡೆ ಹೋಗ್ತಾ ಇದೀವಿ. ಟೋಟಲ್ ಆಗಿದೆ 330 ಅಡಿ. 330 ಅಡಿ ಅಲ್ಲ ಟೋಟಲು. ಗೈಡ್ ಏನು ಹೆಸರು? ನಿಮ್ದು ಹೆಸರೇನು? ನೇಮ್ ಚಂದ್ರ. ಟೋಟಲ್ ಮೇಲಿಂದ ಕೆಳಗಡೆ ಬಂದು 300 ಗೈಡು 330 ಅಡಿನ ಹಾಳ.
330 ಅಡಿ ಹಳ ಇಳಿತಾ ಇದೀವಿ ನೋಡಿ, ಹಿಂಗೆ ಫುಲ್ಲು ಚೆನ್ನಾಗಿ ಮಾಡಿದ್ದಾರೆ. ಆಂಧ್ರ ಸರ್ಕಾರದವರು ಮೇಂಟೈನ್ ಮಾಡ್ತಾರೆ ಇದನ್ನ. ಇದು ಆಂಧ್ರಕ್ಕೆ ಬರುತ್ತೆ ಸರ್. ಇದು ಯಾವ ಊರಿದು? ಈಗ ನಾವು ಕೆಳಗಡೆ ಬಂದಿದ್ದೀವಿ ಅಂದರೆ, ಈಗ ಬೆಟ್ಟದಿಂದ ಕೆಳಗಡೆ ಅಂದರೆ ಭೂಮಿ ಲೆವೆಲ್ ಬಂದಿದ್ದೀವಿ. ಈಗ ನಾವೀಗ ಭೂಮಿ ಮೇಲೆ ಲೆವೆಲ್ ಬಂದಿದ್ದೀವಿ. ಏನು ಹೇಳ್ತಾರೆ ಅಂದರೆ, ಇಲ್ಲಿ ವಾಲ್ಮೀಕಿ ಅವರು ತಪಸ್ ಮಾಡಿದ ಜಾಗ ಇದು ಅಂತ. ವಾಲ್ಮೀಕಿ ಕೂತ್ಕೊಂಡು ತಪಸ್ ಮಾಡಿದ ಜಾಗ ಇದು ನೋಡಿ, ತಪಸ್ ಮಾಡಿದ ಜಾಗ ಇದು. ಇದೇ ಜಾಗದಲ್ಲಿ ಕೂತ್ಕೊಂಡು ತಪಸ್ ಮಾಡಿದ್ದಾರೆ. ನಾವಿಲ್ಲಿ ಇಳಿದು ಬಂದಿರೋದು. ನಾವಿಲ್ಲಿ ಈಗ ಸ್ಟೆಪ್ ಮಾಡಿದ್ದಾರೆ ಕೆಳಗಡೆ ಇಳಿದು ಬರೋಕ್ಕೆ ಮಾಡಿರೋದು ನಾವು. ವಾಲ್ಮೀಕಿ ಗುಹೆ ಪಾದ. ಇದು ವಾಲ್ಮೀಕಿ ಅವ್ರ ಪಾದನಾ? ಪಾದರಕ್ಷೆ ಅವ್ರದ್ದು ಸ್ಲಿಪ್ಪ ಇರೋದು ಪಾದರಕ್ಷೆ. ಓ ಗುಹೆ ನೋಡಿ, ಇದು ಗರುಡಗಂಬನಾ? ಓ ಇದು ಗರುಡಗಂಬ ನೋಡಿ, ಇದು ಕಲ್ಲುದು ಗರುಡಗಂಬ, ನ್ಯಾಚುರಲ್ ಆಗಿರೋದು ಗರುಡಗಂಬ. ನಮಗೆ ಈ ವೀಡಿಯೋದಲ್ಲಿ ಅಷ್ಟು ನೀಟಾಗಿ ಕಾಣಿದ್ರು ನಾವು ಲೈವ್ ಆಗಿ ನೋಡಿದಾಗ ಗರುಡಗಂಬ ನೀಟಾಗಿ ಕಾಣುತ್ತೆ. ಇದು ಗೊತ್ತಾಗುತ್ತೆ, ಫೀಲ್ ಸಿಗುತ್ತೆ ಗರುಡಗಂಬ ಅಂತ ನೋಡಿ. ಇದು ಮೂಲೆ ಟ್ರಕ್ಕಿಂಗು ಚೆನ್ನಾಗಿದೆ. ಭಾಳ ಒಳಗಡೆ ಒಂಥರ ಸೆಕೆ, ಇಲ್ಲಿ ಕಲ್ಲು ಉಸಿರಾಡೋಕ್ಕೆ. ನೋಡಿ ಹಿಂಗೆ ಹೋಗ್ಬೇಕಿಲ್ಲಿ ನೋಡಿ ನೋಡಿ ಗುಹೆ. ಮಾತ್ರ ನಾವು ಲೈವ್ ಆಗಿ ನೋಡ್ಬೇಕು. ನಾವು ಏನಾದರೂ ಸಖತ್ತಾಗಿದೆ, ಇದು ತುಂಬ ಇಷ್ಟ ಆಗ್ತದೆ ಇದು ಲೈವಲ್ಲಿ. ವಿಭೂತಿನಾ? ವಿಭೂತಿ ಏನು ಮಾಡಿದ್ರೆ ಹಣೆಗೆ ಹಚ್ಕೊಳಕ್ಕೆ ಹಚ್ಚ ಒಂಚೂರು ಹಚ್ಚಪ್ಪ ಹಣೆಗೆ ಹಂಗೆ ಹಂಗೆ ಹಚ್ಚು. ಇದೆಲ್ಲ ವಾಲ್ಮೀಕಿ ಅವರು ಗುಹೆ. ಇದು ವಾಲ್ಮೀಕಿ ಗುಹೆ. ಈಗ ಹತ್ಕೊಂಡು ಬಂದು ಇಲ್ಲಿಂದ ಬಂದು ಹತ್ಕೊಂಡು ಇದು ಅದ್ಭುತ ಮಾತ್ರ ಇದಲ್ವಾ? ತುಂಬ ಅದ್ಭುತ ಇದೆ. ನಾವು ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ, ವಿಡಿಯೋಗಿಂತ ಲೈವಲ್ಲಿ ನೋಡ್ಬೇಕು. ನಿಜವಲ್ಲ, ಇದು ಸಿಕ್ಕಾಬಿಟ್ಟು ಅದ್ಭುತ. ಬಿದ್ದು ರುದ್ರಾಕ್ಷಿ, ಸೇಮ್ ರುದ್ರಾಕ್ಷಿ ಥರ ಇದೆ ಇದು ನೋಡಿ. ಇದು ರುದ್ರಾಕ್ಷಿ ಕೊಂಡ ಅಂತ ಹೇಳಿ ಇದು ನೋಡಿ. ಫುಲ್ ನೀರು ಬಿದ್ದು ಬಿದ್ದು ಮೇಲಿಂದ ಈಗ ಬಂಡೆ ಇದೆ ನೋಡಿ, ಇಲ್ಲಿ ಬಂಡೆ ಫುಲ್ ಬಂಡೆ ಇದು. ಹೆಚ್ಚು ಕಮ್ಮಿ ಇದು ನಾವು ಕಣಗೋದು 60-70 ಅಡಿ ಮೇಲೆ ಹೈಟ್ ಕಾಣ್ತಾ ಇದ್ದೀವಿ ನೋಡಿ. ಇದೆಲ್ಲ ನೀರು ಬಿದ್ದಿರೋದು, ಹಿಂಗೆ ರೀತಿ ಆಗಿರೋದು, ನೀರು ಬಿದ್ದಾಗ್ತಿರೋದು. ರುದ್ರಾಕ್ಷಿ ಕೊಂಡ ಇದು, ಸೇಮ್ ಶಿವಂದು ರುದ್ರಾಕ್ಷಿ ಏನು ಬರುತ್ತೆ ಹಂಗೆ ನೋಡಿ. ಸೇಮ್ ರುದ್ರಾಕ್ಷಿನೇ ಇದು. ಹಾಂ ಚಪ್ಪಲ್ ಬಿಡ್ಬೇಕಾ? ಓ ಇಲ್ಲಿ ಶಿವ. ಸೇಮ್ ಶಿವಲಿಂಗನ ತಗೊಂಡಿದ್ದು ನೋಡಿರಿ. ತಲೆ ಶಿವನ್ ತಲೆ ಭಾಗ ದಕ್ಷಿಣ ಬೆಟ್ಟಿ ಮುಕ್ಕೊಂತಾರು ನೋಡಿ. ಅದ್ಭುತ ಇದು, ಪ್ರಪಂಚದ 7ನೇ ಅದ್ಭುತ ಅಲ್ಲ, ಇದು 8ನೇ ಅದ್ಭುತ. ನೀರು ಬಿದ್ದು ಬಿದ್ದು ಅದೇ ರೀತಿ ಸೆಟ್ ಆಗಿದೆ. ಇದು ಶಿವಲಿಂಗ, ನ್ಯಾಚುರಲ್ ಆಗಿರೋಂಥ ಶಿವಲಿಂಗ ಇದು. ನೀರು ಬರ್ತಾ ಇದೆ. ಫುಲ್ಲು ಬ್ಯಾವತ್ತು ಇಲ್ಲಿ. ಹಾಲು ಹಾಂ ನೀರು ಬಿದ್ದು ಬಿದ್ದು అలాగా న్యాచురల్ గా ఏర్పడాయి. ಇದು ನೀರು ಬಂದು ಬಂದು ಹಂಗೇನೆ ಗಟ್ಟಿಯಾಗಿರೋದು. 24 అవర్స్ కింద 101 శివలింగం. ಎಷ್ಟು 100? 101 శివలింగం. 101? 101 ಶಿವಲಿಂಗ ಇದು ಟೋಟಲ್ ಆಗಿ. ಇಲ್ಲಿ ನೀರು ಡ್ರಾಪ್ ನೀರು ಬಿದ್ದು ಬಿದ್ದು 24 ಅవర్ಸ್ 24 ಗಂಟಲು. ಇಲ್ಲಿ 101 ಶಿವಲಿಂಗ ಐತೆ. ಶಿವಲಿಂಗ ಮೇಲೆ 24 ಗಂಟೆ ನೀರು ಬಿದ್ದು ಬಿದ್ದು ఈ ರೀತಿ కేవగిರುತ್ತೆ. శివునికి పాలాభిషేకం చేసినట్లు
ನೀರು ಬಿದ್ದು ಪಡ್ತಾ ಓ ಶಿವಂಗೆ ನಾವು ಹಾಲು ಅಭಿಷೇಕ ಮಾಡ್ದಂಗೆ ನೀರು ಬಿಡ್ತೇ ಇರುತ್ತೆ 24 hours ಅಂತ. ಹಾಂ ಇದು ಶಿವಲಿಂಗ 101 ಶಿವಲಿಂಗ ಇದೆ ಅಂತ ಇಲ್ಲಿ. ಹಾಂ ಹಾಂ ಓಕೆ. ನಡಿ. ಇದು ನ್ಯಾಚುರಲ್ ಆಗಿರೋದು ಇದು ಶಿವಲಿಂಗಂಗೆ ಈಗ ನೀರು ನ್ಯಾಚುರಲ್ ಆಗಿದ್ದು ಅಭಿಷೇಕ ಮಾಡ್ದಂಗೆ ಇದು. ಕಾಳೆ. ನಡಿ. ಹಂಗೆ ಮೊಬೈಲ್ ಇಟ್ಟು ನಾನು ಹೋಗ್ತೀನಿ. ಶಿವಲಿಂಗ ನ್ಯಾಚುರಲ್ ಶಿವ ನೋಡಿ 1 2 3 4 5 6 ಅಂತ ಟೋಟಲ್ ಆಗಿ ಹಿಂಗೆ ಶಿವಲಿಂಗ ಲೆಕ್ಕ ನೋಡಿದೆ. ಇಲ್ಲಿ ನೋಡಿ ಎಲ್ಲ ಕೆಳಗಡೆ ಇದೆಯಲ್ಲ ಹಿಂಗೆ ಟೋಟಲ್ ಆಗಿ ಬಂದಿದ್ದು 1 10 101 ಶಿವಲಿಂಗ ಇದೆ. ಈ ಶಿವಲಿಂಗಕ್ಕೆ ನ್ಯಾಚುರಲ್ಗೆ ಅಭಿಷೇಕ ನಾವು ಏನು ಮಾಡ್ತೀವಿ ಅಂದರೆ ದೇವಸ್ಥಾನಗಳೆಲ್ಲ ಈಗ ನಾವು ಡೈಲಿ ಅಭಿಷೇಕ ಮಾಡ್ತೀವಲ್ಲ ಹಂಗೆ ಇಲ್ಲಿ ನ್ಯಾಚುರಲ್ ನೀರು ಬಿದ್ದಿರೋದು. ನೀರು ಬಿದ್ದು 24 hours ಇಲ್ಲಿ ಕೇಳ್ತಾರೆ ಹಂಗೆ ನಿಂತ್ಕೊಂಡಿದೆ ಅಂತ ಕಲ್ಲು ನೀರು ಹಿಡ್ಕೊಳ್ತಲ್ಲ ನಮಗೆ ಆರ್ತಿ ಇಟ್ಕೊಂಡು ನೀರು ಈಗಲೂ ನೀರು ಬಿದ್ದಿದೆ. ಇಲ್ಲಿ ಎಂಥ ಸೆಕೆ ಆಗ್ತಾ ಇದೆ ಒಳಗಡೆ ನಮಗೆ. ಅಲ್ಲಿ ಬಂದಾಗಲೇ ಗೊತ್ತಾಗೋದು ಮೇಲ್ಗಡೆ ಬಂಡೆ ಥರ ಕೂಲು ಅಂತ ಅಂಕಂಗೆ ಬಂದಿದ್ದೀವಿ, ಕೆಳಗಡೆ ಬಂದಿದ್ದೀವಿ, ಭೂಮಿಯಿಂದ ಒಳಗಡೆ ಬಂದಿದ್ದೀವಿ. ಈಗ ಟೋಟಲ್ ಒಂದು 300-350 ಕಿಲೋಮೀಟರ್ ಇದೆ ಅಂತೆ. ಅಲ್ಲ 350 ಅಡಿ 300-350 ಅಡಿ ಇದೆ. ಆಗಿಂದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ನಮ್ಗೆ ಸೆಕೆ ಆಲ್ಮೋಸ್ಟ್ ನ್ಯಾಚುರಲ್ ಸೆಕೆ ಆಗ್ತಾಯಿದೆ ನಮಗೆ. ನೋಡಿ ಇಲ್ಲಿ ತೋರಿಸ್ತೀನಿ ಮನೆ ನೋಡಿ ಇಲ್ಲಿ ನೀರು ಬರ್ತಲೇ ಇದೆ ಇದು ಬಂಡೆಯಲ್ಲಿ ನೀರು. ಅಂದರೆ ಇದು ಮೇಲಿಂದ ಒಂದೊಂದು ಡ್ರಾಪ್ ಬೀಳ್ತಾ ಇದೆ, ಅದು ಬಿದ್ದು ಶಿವಲಿಂಗ ಮೇಲೆ ಅಭಿಷೇಕ ಆದಂಗಾಗಿ ನೀರು ಬರ್ತಾ ಇರೋದು ಹಿಂಗೆ ಎಲ್ಲ ಶಿವಲಿಂಗ ಥರ. ನೋಡಿ ಇದೊಂದು ಶಿವಲಿಂಗ ಹಿಂಗೆ ಅದು ದೊಡ್ಡದು ಎಲ್ಲ ಶಿವಲಿಂಗ ಥರನೇ ಇದೆ ಇದು. ಸಕ್ಸಸ್ಫುಲ್ ಆಯ್ತದೆ. ఇక్కడ నంది బసవಣ್ಣ ఇది నంది బసవಣ್ణ గంట సౌండ్ ఎక్కడ రాసు గంట సౌండ్ వస్తుంది చూడండి. గంట సౌండ్ బర్తా ఇక్కడ ಹಾಲು ಓ ಸೊ ಹಾಲು ಕರೆಯೋದು ಇದು. ಓ ಇದು ಮೇಲೆ ನೀರು ಬೀಳುತ್ತೆ, ಗಂಟ ಸೌಂಡ್ ವస్తుంది చూడండి. ಗಂಟೆ ಸೌಂಡ್ ಬರುತ್ತೆ. అక్కడ రాదు, ఇక్కడ మాత్రమే. ಈಗ ಬಸವಣ್ಣ ಏನಿದೆ ನೋಡಿ, ಬಸವಣ್ಣನ ಮೇಲೆ ఇక్కడ 3 మాటలు చెప్పి ఇక్కడ 101 రూపాయలు దక్షిణ పెట్టి ముక్కున్నామంటే మన కోరికలు పెట్టాం కదా, మన పని సక్సెస్ఫుల్ అవుతుంది. ఓకే, ಇದು ಹಾಲು ಬರುತ್ತದೆ. ಈಗ ನಾವು ಹಸುದ ಕೆತ್ತಲಲ್ಲಿ ಹಾಲು ಕರಿತೀವಿ ಆ ರೀತಿ ಇದು ನೋಡಿ. ఇక్కడ నంది బసవಣ್ణ ಇಲ್ಲಿ ಹಾಲು ಕೆತ್ತಲ ತರ ಸೇಮ್. ఇక్కడ నంది బసవಣ್ణ ఇక్కడ ఇదనే మేము ఏనుగు తొండమ మేము అంటాము, మీరు వచ్చేసి ಆನೆ ಸುಳ್ಳು ಅಂటారు. ಸೇಮ್ ಇದು ಆನೆ ಸೊಂಡ್ಲು ತರ ಇರೋದ್ರಿಂದ ಇದು ಆನೆ ಸೊಂಡ್ಲು. ಆನೆ ಸುಳ್ಳು ಸೇಮ್ ಹಣೆ ಈ ಕೆಳಗಡೆ ಬಂದಾಗ ಸೊಂಡ್ಲು ತರ. ಅక్కడ వచ్చేసి నంది బసవಣ್ಣ. ಇದು ಆನೆ, ಇದು ಈಚೆ ಸೈಡ್ ಬಂದ್ರೆ ನಂದಿ ಬಸವಣ್ಣ. ಇದು ఇక్కడ వచ్చేసి ರುದ್ರಾಕ್ಷಿ ಕೊಂಡ. ಇದು ರುದ್ರಾಕ್ಷಿ ಕೊಂಡ. ಸೇಮ್ ಇದು ರುದ್ರಾಕ್ಷಿ ಇದ್ದಂಗೆ ನಮ್ಮ ಶಿವ ರುದ್ರಾಕ್ಷಿ ಬರ್ತಲ್ಲ, ನ್ಯಾಚುರಲ್ ಆಗಿ ಇದು ರುದ್ರಾಕ್ಷಿ ತರನೇ ಇದೆ ಇದು ನೋಡಿ. ನಮ್ಮ ರುದ್ರಾಕ್ಷಿ ಏನ್ ಬರುತ್ತೆ ಶೇಪು ಆ ರೀತಿ ಇದೆ. కోనేరు మన టెంకాయపాల అమృతం ఎలాగ ఉంటాయో అలాగ ఉంటాయి. ఆ నీరు అటు చుక్క చుక్క తలుకున్నామంటే దోసాలు పీడలు ఇది నీరు ಇದೆ ಇಲ್ಲಿ. ఇక్కడ వచ్చేసి మనందికి రూట్ ఉందన్నారు. ಓ ದಾರಿ ಇದೆ ಇದು. దారి ಇಲ್ಲಿ ದಾರಿ ಇದೆ ಅಂತ ಕಣ. ಇದು ಕೆಳಗಡೆ ಇದು ಗುಹೆಗಳಿಗೆ ನೋಡಿ. ಸೇಮ್ ಇದು ರುದ್ರಾಕ್ಷಿ ತರ ಆಗ್ಬಿಟ್ಟಿದೆ, ನೀರು ಬಿದ್ದು ಬಿದ್ದು ನ್ಯಾಚುರಲ್ ಆಗಿ. ನೀರು ಹಾಕ್ತಿದ್ದಾರೆ ನಮಗೆ. ಇಲ್ಲಿ ಯಾವ ದೋಷ ಇದ್ರೆ ಪರಿಹಾರ ಆಗುತ್ತೆ ಅಂತ. ಆಯ್ತು ಸಾಕು, ಹೊರಗಡೆ ಬೀಳ್ತಲ್ಲ ನೀರು. ಸಾಕು ಸಾಕು ಬಾ. ಇದು ಮಾತ್ರ ನಾವು ವೀಕ್ಷಕರೇ, ಇದು ನಾವು ಕಣ್ಣಿಂದ ನೋಡಬೇಕು. ನಾವು ವಿಡಿಯೋಗಳು ನೋಡಿದ್ದೀವಿ, ವಿಡಿಯೋಗಳು ನೋಡೋಕ್ಕಿಂತ ಅದ್ಭುತ ಅಂದರೆ ಇದು. ಅಂದರೆ ಅದು ನಾವು ಹೇಳೋಕ್ಕಾಗಲ್ಲ. ನಿಜವಾದ ಇದು ಪ್ರಪಂಚದ 8ನೇ ಅದ್ಭುತ ಅಂದರೆ ತಪ್ಪಾಗಲ್ಲ. ನಮ್ಮದು ಆಂಧ್ರದಲ್ಲಿದೆ ಇದು. ಸರ್ ಇದು ಯಾವ ಊರು ಬರುತ್ತೆ ಇದು? ವಾಲ್ಮೀಕಿ ಕೇವ್ಸ್. ಅದೇ ವಾಲ್ಮೀಕಿ ಗುಹೆ ಅಂತ ಆಯ್ತು. ಇದು ಯಾವ ಊರು ಪ್ಲೇಸ್? ಬೈವಾನ್ಲಪಲ್ಲೆ. ಯಾವ ಡಿಸ್ಟಿಕ್ಕು? ಕರ್ನೂಲು ಡಿಸ್ಟಿಕ್ ಬರುತ್ತೆ. ಇಲ್ಲಿ ಏನಿಲ್ಲ, ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಸಾಕು, ವಾಲ್ಮೀಕಿ ಕೇವ್ ಅಂತ ಹಾಕೋ ಸಾಕು, ಅದು ತೋರಿಸುತ್ತೆ. ಇದು ಇಲ್ಲಿ ಬರ್ಬೋದು ವೀಕ್ಷಕರೇ, ತುಂಬ ಚೆನ್ನಾಗಿದೆ ಇದು. ವಾಪಸ್ ಬರ್ತಾಯಿದ್ದು ರಿಟರ್ನ್. ಈಗ ನೀವು ತಪಸ್ ಮಾಡಿ ಜಾಗ ಕೂತ್ಕೊಂಡು ಭಾಳ ಅದ್ಭುತವಾಯ್ತು. ನಾವಿಲ್ಲಿ ಏನಾದ್ರು ಕೇಳ್ಕೊಂಡು ಕೋರಿಕೆನ ಮಾಡ್ಕೊಂಡು ನಮ್ಮ ಮನೆ ಕಟ್ಟಬೇಕು, ಇಲ್ಲ ನಮ್ಮ ಕೆಲಸ ಸಿಗಬೇಕು, ಇನ್ಯಾರು ಸಮಸ್ಯೆಗಳಿದೆ ಕೇಳ್ಕೊಂಡು ಮಾಡಿದಾಗ ಅದೇ ಸಕ್ಸಸ್ ಆಗುತ್ತೆ ಅಂತ. ಇವರು ನಮ್ಮ ಗೈಡು. ಏನು ಹೆಸರು ಸರ್? ನೇಮ್ ಚಂದ್ರ ಅಂತ ಇವರು ನಮ್ಮ ಗೈಡು. ಇದು 2 ವರ್ಷ ಆಯ್ತು ಓಪನ್ ಆಗಿ. ಸರ್ ಇದು ಓಪನ್ ಆಗಿ ಎಷ್ಟು 2 ಇಯರ್ಸ್ ಆಯ್ತಾ? 2 ಇಯರ್ಸ್ ಆಯಿತು. ಇದು ಅಲ್ಲಿ ಒಳಗೆ ನಾವು ಕೆಳಗಡೆ ಇಳ್ಕೊಂಬಂದ್ರೆ 5 ಮೆಟ್ಲು, ಆ ಸ್ಟೆಪ್ ಮಾಡೋಕ್ಕೆ 1 ವರ್ಷ ಟೈಮ್ ತಗೊಂಡಿದೆ ಅಂತೆ.
330 ಡೇಸ್, 330. 330 ದಿನ ಅದನ್ನು ಮೆಟ್ಲು ಸ್ಟೆಪ್ ಮಾಡೋಕ್ಕೆ ಅಷ್ಟು ಟೈಮ್ ತಗೊಂಡಿದೆ. ವಾಲ್ಮೀಕಿ ಅವರು ರಾಮಾಯಣ ಬರೆದಿರೋಂಥ ಸ್ಥಳ ವಾಲ್ಮೀಕಿ ರಾಮಾಯಣ. ಅಲ್ಲೇ ತೋರಿಸಿದ್ರಲ್ಲ ಫಸ್ಟ್, ಅಲ್ಲೇ ಅವ್ರದ್ದು ಸ್ಲಿಪ್ಪರ್ ಎಲ್ಲ ಇದೆ ಅಲ್ಲಿ. ಅವ್ರದ್ದು ಅವ್ರು ಹಾಕತ್ತಿದ್ದು ವಾಲ್ಮೀಕಿ ಅವರು ಹಾಕತ್ತಿದ್ದಂಥ ಸ್ಲಿಪ್ಪರು ಎಲ್ಲಿದೆ ಬಗ್ಗೆ ಸ್ವಲ್ಪ ಇಲ್ಲಿ ಇಲ್ಲ, ಒಂದೊಂದು ಕಡೆ ದೊಡ್ಡದಾಗಿ ಹೈಟಾಗಿದೆ, ಒಂದೊಂದು ಕಡೆ ಬಗ್ಗಿ ಬರ್ಬೇಕು ಹಿಂಗೆ ನಡೀತಿದೆ. ಸ್ವಲ್ಪ ಇದಾದರೂ ತಲೆಗೆ ಹೊಡ್ಕೋಬೇಕಾಗುತ್ತೆ. ಇದು ಇಲ್ಲಿ ಅವ್ರದ್ದು ಸ್ಲಿಪ್ಪರ್ ಇದು ಮರದ ಸ್ಲಿಪ್ಪರು, ವಾಲ್ಮೀಕಿ ಸ್ಲಿಪ್ಪರು. ಅವ್ರು ಇಲ್ಲಿ ಕೂತ್ಕೊಂಡು ಇಲ್ಲೇ ತಪಸ್ಸೆಲ್ಲ ಮಾಡ್ತಿದ್ದಂತೆ. ಇಲ್ಲಿ ಈ ಜಾಗದಲ್ಲಿ ತಪಸ್ಸು ಮಾಡ್ತಿದ್ದು ವಾಲ್ಮೀಕಿ ರಾಮಾಯಣ ಬರೆದಿದ್ದ ಜಾಗ ಇದೇನೆ. ಇದೆ ಈ ನಾನು ಹೇಳಿದ್ನಲ್ಲ ಸ್ಟೆಪ್ಪು ನಿಮಗೆ, ಇದೇ ಸ್ಟೆಪ್ಪು ಮೇಲ್ಗಡೆಯಿಂದ ಇಳ್ಕೊಂಬರಕ್ಕೆ ಮಾಡಿ ಸ್ಟೆಪ್ ಇದು. ಒಂದು 330 ದಿನ ತಗೊಂಡಿದೆ ಟೈಮ್ ಇದು. ಇಲ್ಲಿಂದ ಬರೋಕ್ಕೆ ಮಾಡಿದ 5 ಸ್ಟೆಪ್ಗಳು. ತುಂಬ ಚೆನ್ನಾಗಿದೆ ವೀಕ್ಷಕರೇ. ಇದು ನಾವು ಇಲ್ಲಿ ನಿಮಗೆ ವೀಡಿಯೋದಲ್ಲಿ ಏನು ನೋಡಿದ್ರು ವೀಡಿಯೋದಲ್ಲೂ ಚೆನ್ನಾಗಿ ಕಾಣ್ತಾ ಇದೆ, ಅದಕ್ಕಿಂತ 100 ಪಟ್ಟು ನಾವು ಲೈವ್ ಆಗ ನೋಡಿದಾಗ ಇನ್ನೂ ಖುಷಿ ಆಗ್ತದೆ. ಈಡ್ತಿ ಇದೆಯಲ್ಲಪ್ಪ ಅಂತ ಫೀಲ್ ಆಗುತ್ತೆ ಮನಸ್ಸಿಗೆ. ತುಂಬ ಚೆನ್ನಾಗಿದೆ. ಒಂದ್ಸರಿ ಭೇಟಿ ನೀಡಿ ನೀವು ಈಚೆ ಬಂದಾಗ. ಆಂಧ್ರಕ್ಕೆ ಸೇರುತ್ತೆ ಇದು. ಈಗ ಓಪನ್ ಆಗಿ 1 ವರ್ಷ 2 ವರ್ಷ ಆಗಿದೆ ಇದು. ಈಗ ಎಲ್ಲ ಬರ್ತಾ ಇರೋದು. ಈ ಭೂಮಿಯಿಂದ 330 ಅಡಿ ಆಳದಲ್ಲಿದೆ. 330 ಅಡಿ ಕೆಳಗೆ ನಾವು ಬರಬೇಕು ಅಂದರೆ ಈ ರೀತಿ ಸ್ಟೆಪ್ಪೆಲ್ಲ ಮಾಡಿದ್ದಾರೆ ಕಬ್ಬಣದಲ್ಲಿ. ಈ ರೀತಿ ರ್ಯಾಕ್ಗಳು ಏನು ಗೊತ್ತಾ, ಹಿಂಗೆ ಬಂದಾಗ ನಮಗೆ ಇದನ್ನ ರ್ಯಾಕ್ಗಳನ್ನ ಮಾಡೋಕ್ಕೆ ಅವ್ರಿಗೆ 330 ದಿನ ಆಗಿದೆ ಅಂತ ಟೈಮು. ಈಗ ಈಸಿಯಾಗಿ ನಡ್ಕೊಂಬರ್ತಾಯಿದ್ದೀವಿ ನಾವು. ಮೊದಲು ಅವರು ವಾಲ್ಮೀಕಿ ಮಹರ್ಷಿ ಅವರಿದ್ದಾಗ, ಋಷಿ ಅವರಿದ್ದಾಗ ರಾಮಾಯಣ ಬರಬೇಕಾದ್ರೆ ಹಾಗೆ ಓಡಾಡ್ತಿದ್ರು ಅಂತ ಕಾಣುತ್ತೆ. ಹಾಗೆ ಬರ್ಬೋದು, ದಾರಿ ಇದೆ, ಆದರೆ ಅದು ಸೇಫ್ ಅಲ್ಲ ನೋಡಿ. ಈ ಗ್ಯಾಪಲ್ಲಿ ಏನಾದ್ರು ಬಂದು ಸಿಗಾಕ ಕೆಳಗಡೆ ಬಂದುಬಿಟ್ರೆ ಅವರು ಕೆಳಗಡೆ ಯಾವ ಸ್ಥಿತಿ ಬರ್ಬೋದು ಅಂತ. ಇದು ಚಿಕ್ಕ ಒಂದು 70-80 ಅಡಿ ಹೈಟ್ ಇದೆ. ಹಿಂಗೆ ನಮ್ಮ ಕಣ್ಣು ಕಾಣ್ತಾ ಇರೋದು ಇರುತ್ತೆ ಕಲ್ಲು ಎಲ್ಲ ನೋಡಿ. ಇದು ಬಂಡೆ ಒಳಗಡೆ ಲೈವ್ ಆಗಿ ನೋಡಬೇಕು. ನಾವು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದು ಯಾವ ರೀತಿ ಇರ್ಬೋದು ನೋಡೋಣ, ಸುಮ್ಮನೆ ನಾರ್ಮಲಾಗಿ ಎಲ್ಲ ನೋಡ್ತೀವಲ್ಲ ಅಂತ ನೋಡೋಣ ಅಂತ ಬಂದು, ಆದರೆ ಎಕ್ಸ್ಪೆಕ್ಟೇಷನ್ಗೆ ಮೀರಿದ್ದಿದ್ದು. ತುಂಬ ಚೆನ್ನಾಗಿದೆ ಅಂತ. ಏನು ಇದೇ ಗುಹೆನ ಇದು. ಹಿಂಗೆ ಹೋಗೋಕ್ಕೆ ದಾರಿ ಇದೆ, ಇದಿರುತ್ತೆ. ವಾಲ್ಮೀಕಿ ಕೇವ್ ನೋಡಿದ್ವಲ್ಲ ನೋಡಿ, ಕೆಳಗಡೆ ಫಸ್ಟ್ ಕಬ್ಬಣದೊಂದು ಮಾಡಿದಾರಲ್ಲ. ಕಬ್ಬಣದ ಮಾಡಿದಾಗ ಈ ಜಾಗ ಏನು ಬೆಟ್ಟ ಇದೆ, ಈ ಬೆಟ್ಟದ್ದು ಈ ಭೂಮಿ ಕೆಳಗಡೆ ಇದೆಯಲ್ಲ, ಈ ಭೂಮಿ ಲೆವೆಲ್ಗೆ ಕಬ್ಬಣದವರು ಮಾಡಿದ್ದಾರೆ. ಅದೇ ಕಬ್ಬಣದೊಂದು ಮಾಡಿದ್ದಾರೆ ವಾಲ್ಮೀಕಿದು ಬೆಟ್ಟ ಗುಹೆ ಹಿಡಿಯೋದು ಈ ಜಾಗದಲ್ಲಿ. ಈ ಜಾಗದಲ್ಲಿ ಹೋದಾಗ ಈ ಜಾಗದಲ್ಲಿ ಏನಿದೆ ಗುಹೆ, ಈ ಗುಹೆ ಇಲ್ಲಿಂದ ನಾವು ಕೆಳಗಡೆ ಇಳಿತೀವಲ್ಲ, ಇಲ್ಲಿಂದ ನಾವು ಕೆಳಗಡೆ ಇಳಿದಾಗ ಫಸ್ಟ್ ಸ್ಟಾರ್ಟಿಂಗು ಕಬ್ಬಣದ ಹಾಕ್ಬಿಟ್ಟು ಆ ಭೂಮಿ ಮಟ್ಟಕ್ಕೆ ಹೋಗ್ತೀವಿ ಕೆಳಗಡೆ. ಈ ಬಾಳೆ ಇದೆ, ಇದು ಬಾಳೆ, ಅದು ಹೋಗ್ತೀವಿ ಕೆಳಗಡೆ. ಇಲ್ಲಿ ಟಿಕೆಟ್ ಒಬ್ಬರಿಗೆ 70 ರೂಪಾಯಿ ಈಗ ಪ್ರೆಸೆಂಟ್. ಅಂದರೆ ಸುತ್ತ ಬಂದಿರೋದು ಟಿಕೆಟ್ ಕೊಡ್ತಾರೆ.